ಕ್ಷಮೆ ಇರಲಿ. ಈ ವಿಡಿಯೋನ ಮೊಬೈಲ್ ಉಪಯೋಗಿಸಿ ರೆಕಾರ್ಡ್ ಮಾಡಿರೋದ್ರಿಂದಾಗಿ ಒಳ್ಳೆ ಕ್ಲಾರಿಟಿ ವಾಯ್ಸ್ ಬೇಕಂದಲ್ಲಿ ದಯವಿಟ್ಟು ಹೆಡ್ಫೋನ್ಸ್ನ ಉಪಯೋಗಿಸಿ. ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಟ್ರ್ಯಾಕಿಂಗ್ ಅನ್ನುವಂಥ ಟಾಪಿಕ್ನ ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನಪ್ಪ ಇದು ಟ್ರ್ಯಾಕಿಂಗ್ ಅಂದರೆ, ನಾವೇನು ಕಲಿಬೇಕು, ಇದರಿಂದ ಉಪಯೋಗ ಏನಿದೆ ಅಂತೆಲ್ಲ ತಿಳ್ಕೊಬೇಕು ಅನ್ನೋದಾದರೆ, ಉದಾಹರಣೆಗೆ ಈಗ ಒಂದು ಕಾರ್ ಹೋಗ್ತಾ ಇದೆ. ಓಕೆ, ಆ ಕಾರಿನ ಮೇಲಿನ ನಂಬರ್ ಪ್ಲೇಟ್ನ ನಾವು ರಿಮೂವ್ ಮಾಡಬೇಕು. ಏನಕ್ಕೆ ರಿಮೂವ್ ಮಾಡಬೇಕು ಅಂತಂದರೆ, ಈಗ ನಾವು ಒಂದು ಮೂವೀಸ್, ಫಾರ್ ಎಕ್ಸಾಂಪಲ್ ಈಗ ಇತ್ತೀಚೆಗೆ ರಿಲೀಸ್ ಆದಂಥ KGF ಮೂವಿ ಇದೆ. ಸೊ ಅದರಲ್ಲಿ ಸಾಕಷ್ಟು ಎಫೆಕ್ಟ್ಸ್ನ ಮಾಡಿದ್ದಾರೆ. ನಮಗೆ ಅದು ಕೆಲವೊಂದು ಗೊತ್ತಾಗುತ್ತೆ, ಕೆಲವೊಂದು ಗೊತ್ತಾಗೋದಿಲ್ಲ. ಉದಾಹರಣೆಗೆ ಈಗ ಅಲ್ಲಿ ಕಾರ್ ಸುಮಾರು ನಮಗೆ 90s 70s ಆ ಕಾಲದಂತಹ ಕಾರ್ಗಳನ್ನ ನಂಬರ್ ಪ್ಲೇಟಲ್ಲಿ ಕಾಣಬರುತ್ತೆ. ಅಫ್ಕೋರ್ಸ್ ನಾವು ಕಾರ್ನ ಕನ್ಸ್ಟ್ರಕ್ಟ್ ಮಾಡ್ಬೋದಾದ್ರೆ ನಂಬರ್ ಪ್ಲೇಟ್ ಅದೇ ರೀತಿಯಾದ ನಂಬರ್ ಪ್ಲೇಟ್ ಬೇಕು ಅನ್ನೋದಾದರೆ ಕೆಲವೊಂದು ಸಲ ನಾವೇನು ಮಾಡ್ತೀವಿ, ನಂಬರ್ ಪ್ಲೇಟ್ನ ಕ್ರಿಯೇಟ್ ಮಾಡ್ತೀವಿ. ಕೆಲವೊಂದು ನಂಬರ್ ಪ್ಲೇಟ್ನ ನಾವು VFX ಅಲ್ಲಿ ಕೆಲವೊಂದು ನಂಬರ್ ಪ್ಲೇಟ್ನ ಜನರೇಟ್ ಮಾಡ್ತೀವಿ. ಅದು ಈಗ 1-2 ಕಾರು ಅನ್ನೋದಾದ್ರೆ ನಾವು ಯೂಶಲಾಗಿ ಏನು ಮಾಡ್ತೀವಿ, VFX ಅಲ್ಲಿ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ತೀವಿ. ಇನ್ ಕೇಸ್ ಅದು 10-15 ಕಾರು ಅಥವಾ ಸುಮಾರು ಒಂದು 20-25 ಕಾರು ಅನ್ನೋದಾದರೆ ನಾವು ಫಿಸಿಕಲ್ ಆಗಿ ಬೋರ್ಡ್ನ ರೀಪ್ಲೇಸ್ ಮಾಡ್ತೀವಿ ನಾವು. ಸೊ ಇದು ಹೇಗಪ್ಪ ಇದು VFX ಅಲ್ಲಿ ಮಾಡ್ತಾರೆ ಅನ್ನೋದಾದರೆ, ಅದನ್ನು ನಾವು ಟ್ರ್ಯಾಕಿಂಗ್ ಅನ್ನೋ ಟೆಕ್ನಿಕನ್ನು ಉಪಯೋಗಿಸಿ ನಾವು ಮಾಡ್ತೀವಿ. ಸೊ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅನ್ನೋದಾದರೆ, ಉದಾಹರಣೆಗೆ ಇಲ್ಲಿ ಈ ವಿಡಿಯೋದಲ್ಲಿ ನಮಗೆ ಕಾಣ್ ಬರ್ತಿದಲ್ವ, ಇಲ್ಲಿ ಡೋರ್ ಇದೆ. ಓಕೆ, ಸೊ ಈ ಡೋರ್ನ ನಾನು ಫಾರ್ ಎಕ್ಸಾಂಪಲ್ ಈ ಸ್ಪೇಸಲ್ಲಿ ನಾನು ಈ ಡೋರ್ ಹಾಕುವಂಥ ಸ್ಪೇಸಲ್ಲಿ ಒಂದು ಡೋರ್ ತೊಗೊಂಡು ಬರಬೇಕು, ಒಂದು CG ಡೋರ್ ತೊಗೊಂಡು ಬರಬೇಕು. ಅದು ನನಗೆ ರೋಬೋಟಿಕ್ ಆ್ಯಕ್ಷನ್ಸಲ್ಲಿ ಅದು ಮೂವ್ ಆಗಬೇಕು ಅನ್ನೋ ರೀತಿಯೆಲ್ಲ ನನಗೊಂದು ಐಡಿಯಾ ಇತ್ತು ಅಂತಂದರೆ ಏನು ಮಾಡ್ತೀನಿ, ಈ ಜಾಗನ ನಾನು ಟ್ರ್ಯಾಕ್ ಮಾಡ್ತೀನಿ. ಈ ಟ್ರ್ಯಾಕ್ ಅಂದರೆ ಏನು ಅಂತಂದರೆ ಫಾಲೋ ಮಾಡೋದು. ಹೆಂಗೆ ಅಂತಂದರೆ, ನಾನೀಗ ಈ ವಿಡಿಯೋನ ಪ್ಲೇ ಮಾಡ್ತಿದ್ದೀನಿ ಅಂತಂದರೆ ಆ ಪರ್ಟಿಕ್ಯುಲರ್ ಪ್ಲೇಸ್ನ ನಾನು ಅಬ್ಸರ್ವ್ ಮಾಡಿದ್ರೆ ನೀವೀಗ ನೋಡ್ಬೋದು. ಈಗ ಅದು ಆ ಪರ್ಟಿಕ್ಯುಲರ್ ಪ್ಲೇಸ್ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂತಂದರೆ ಅದು ಮೂವ್ ಆಗ್ತಾನೆ ಇದೆ. ಅದು ಅಂತಂದರೆ ಒಂದೊಂದು ಫ್ರೇಮಲ್ಲೂ ಅದು ಬೇರೆ ಬೇರೆ ಆದಂಥ XY ಪೊಸಿಷನ್ನ ಅದು ತಗೊಳ್ತಾ ಹೋಗುತ್ತೆ. ಸೊ ಈ XY ಪೊಸಿಷನ್ನ ನಾನು ಫಾಲೋ ಮಾಡ್ಕೊಂಡು ಹೋಗೋದು. ಉದಾಹರಣೆಗೆ ಇಲ್ಲಿ ಪಾಯಿಂಟ್ ಏನು ಕಾಣಿಸ್ತಿದೆ ಅಲ್ವಾ, ಈ ಪಾಯಿಂಟಲ್ಲಿ ನಾನೊಂದು ಟ್ರ್ಯಾಕ್ ಪಾಯಿಂಟ್ ಒಂದು ಪಾಯಿಂಟ್ ಇಟ್ಟೆ ಅಂತಂದರೆ ಈ ಜಾಗದಲ್ಲಿ, ಸೊ ನಾನು ಆ ಪಾಯಿಂಟ್ಗೆ ಹೇಳ್ತೀನಿ ಈ ಪೊಸಿಷನ್ನ ನೀನು, ಈ ಜಾಗನ ನೀನು ಫಾಲೋ ಮಾಡ್ಕೊಂಡು ಹೋಗು ಅಂತಂದರೆ ಪ್ರತಿಯೊಂದು ಫ್ರೇಮಲ್ಲೂ ಎಲ್ಲೆಲ್ಲಿ ಹೋಗುತ್ತೋ ನನ್ನ ಪಾಯಿಂಟು ಅಲ್ಲಲ್ಲೆಲ್ಲ ಮೂವ್ ಆಗುತ್ತೆ, ಆ ಜಾಗದಲ್ಲಿ ಮೂವ್ ಆಗುತ್ತೆ. ಈ ಪ್ರೋಸೆಸ್ನ ನಾವು ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಇನ್ನೂ ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅಂತಂದರೆ, ಒಂದು ಪರ್ಟಿಕ್ಯುಲರ್ ಪೊಸಿಷನ್ನ ಅಥವಾ ಒಂದು ಪರ್ಟಿಕ್ಯುಲರ್ ಥಿಂಗನ್ನ ನಾವು ಅದೆಲ್ಲೆಲ್ಲ ಮೂವ್ ಆಗುತ್ತೋ ಅಲ್ಲಲ್ಲಿ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ನಾವು ಟ್ರ್ಯಾಕಿಂಗ್ ಅಂತ ಹೇಳ್ಬೋದು. ಸೊ ಇದರಿಂದ ಏನಪ್ಪ ಉಪಯೋಗ ಆಗುತ್ತೆ ಅಂತಂದರೆ, ಇಲ್ಲಿ ನಾವು ಈ ಬಾಕ್ಸ್ ನೋಡಿದ್ರೆ ನನಗೆ 4 ಕಾರ್ನರ್ಸ್ ಕಾಣುತ್ತೆ. ಕಾರ್ನರ್ ನಂಬರ್ 1, ಕಾರ್ನರ್ ನಂಬರ್ 2, ಕಾರ್ನರ್ ನಂಬರ್ 3, ಕಾರ್ನರ್ ನಂಬರ್ 4. ಸೊ ಈ 4 ಕಾರ್ನರ್ಸ್ನ ನಾವು ಟ್ರ್ಯಾಕ್ ಮಾಡ್ತೀವಿ ಅಂತಂದರೆ ನನಗೆ 4 ಪಾಯಿಂಟ್ ಸಿಗುತ್ತೆ. ಆ 4 ಪಾಯಿಂಟ್ ಇರೋವಂಥ ಜಾಗದಲ್ಲಿ ನಾನು ನನ್ನ ರೋಬೋಟಿಕ್ ಡೋರ್ನಾಗಲಿ ಬೇರೆ ಯಾವುದೇ ಆದಂಥ ಡೋರ್ನಾಗಲಿ ನಾನು ರೀಪ್ಲೇಸ್ ಮಾಡ್ಬೋದು. ಹೇಗಪ್ಪ ಮಾಡ್ಬೋದು ಅಂತಂದರೆ, ನಾನೀಗ ಒಂದು ಚೆಕರ್ ಬೋರ್ಡ್ ಹಾಕಿ ನಿಮಗೆ ತೋರಿಸ್ತೀನಿ. ಸೊ ಚೆಕರ್ ಬೋರ್ಡ್ ಹೇಗೆ ತೊಗೊಳ್ಳೋದಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಟ್ಯಾಬ್ ಕ್ಲಿಕ್ ಮಾಡ್ತೀವಿ, ಚೆಕರ್ ಬೋರ್ಡ್ ತೊಗೊಳ್ತೀವಿ. ಉದಾಹರಣೆಗೆ ಅಷ್ಟೇ ನಾನು ತೋರಿಸ್ತಾ ಇರೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಪ್ರೊಸೀಜರ್ನ, ನಿಮಗೆ ಈ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಬೇಕು. ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ. ಸೊ ನಾನು ಹೇಳಿದಾಗೆ ಇಲ್ಲಿ 4 ಪಾಯಿಂಟ್ಸ್ ಇದೆ. ಸೊ ಕಾರ್ನರ್ ಪಿನ್ ಅನ್ನುವಂತಹ ಒಂದು ಎಫೆಕ್ಟ್ ನಾನು ಇಲ್ಲಿ ತೊಗೊಳ್ತೀನಿ. ಒಂದು ನೋಟ್ ತೊಗೊಂಡ್ರೆ ಅಂತಂದರೆ ನೀವೀಗ ನೋಡ್ಬೋದು ನನ್ನ ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ ಕರೆಕ್ಟ್ ಆಗಿಲ್ಲ. ಸೊ ಅದರಿಂದಾಗಿ ನನಗೆ ಈ ರೀತಿ ಕಾಣಿಸ್ತಿದೆ. ನೀವೆಲ್ಲ ಅಬ್ಸರ್ವ್ ಮಾಡ್ತಿರೋಗೆ ಡಿಫಾಲ್ಟ್ ಆಗಿ ನಮಗೆ ಇದು 2K ಬರುತ್ತೆ, ಆದರೆ ನನಗೆ 1280 720 ಬೇಕು. ಸೊ ಅದರಿಂದ ನಾನು ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ ಹೋಗಿ ಚೇಂಜ್ ಮಾಡ್ತೀನಿ. ಈಗ ಕಾರ್ನರ್ ಪಿನ್ ತೊಗೊಳ್ತೀನಿ ನಾನು. ಕಾರ್ನರ್ ಪಿನ್ ತೊಗೊಂಡ ತಕ್ಷಣ ನೋಡಿ ನನಗೆ ಇಲ್ಲಿ ಕಾಣುತ್ತೆ. ಯಾಕಂತಂದರೆ ಕಾರ್ನರ್ ಪಿನ್ ಬಂದ್ಬಿಟ್ಟು ಅದು ಡಿಫಾಲ್ಟ್ ಆಗಿ 2K ಬಂದ್ಬಿಡುತ್ತೆ ಅದು. ಸೊ ಅದರಿಂದಾಗಿ ನಾವು ಫಸ್ಟೇನೆ ನಾವೇನು ಮಾಡಬೇಕು ಅಂತಂದರೆ 1280 720ಗೆ ನಾವು ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ನ ಕಾರ್ನರ್ ಪಿನ್ ಎಲ್ಲ ಕ್ರಿಯೇಟ್ ಮಾಡೋದಕ್ಕೆ ಮುಂಚೆನೇ ತೊಗೊಂಡ್ರೆ ನಮಗೆ ಅದು ಕೆಲಸ ತುಂಬಾ ಸಲೀಸಾಗುತ್ತೆ. ಸೊ ಈಗ ಇಲ್ಲಿ ಏನಿದೆ ಅಂತ ನೋಡಿ, ಇವಾಗ ಮರ್ಜ್ನ ಓವರ್ಲ್ಯಾಪ್ ಮಾಡ್ತೀನಿ. ಶಿಫ್ಟ್ ಎಕ್ಸ್ ಕೊಟ್ಬಿಟ್ಟು ಸೊ ಇದು ಕರೆಕ್ಟ್ ಆಗ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಡಿಲೀಟ್ ಮಾಡಿಬಿಟ್ಟು ಹೇಗೆ ನಾನು ಕಾರ್ನರ್ ಪಿನ್ ಡೇಟಾನ ಆ್ಯಡ್ ಮಾಡ್ತೀನಿ. ಯಾಕೆಂತಂದರೆ ನಾನು ಪ್ರಾಬ್ಲಮ್ ಮಾಡಿಟ್ಟಿದ್ದೆ. ಸೊ ಈಗ ನಾನು ಮತ್ತೆ ಕಾರ್ನರ್ ಪಿನ್ ಡೇಟಾ ಆ್ಯಡ್ ಮಾಡಿ ನೀವು ಇಲ್ಲಿ ನೋಡ್ತಿರೋ ಹಾಗೆ ನಾನು ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಈಗ ಸೊ ನನ್ನ ಪಾಯಿಂಟ್ಸನ್ನು ಡ್ರ್ಯಾಗ್ ಮಾಡ್ಕೊಂಡು ತೊಗೊಂಡು ಬರ್ತಿರೋ ಹಾಗೆ ನನಗೆ ಈಸಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಚೆಕರ್ ಬೋರ್ಡ್ ಏನಾಗ್ತಿದೆ, ಇಲ್ಲಿ ನನಗೆ ಡೋರ್ ರೀತಿಯಾಗಿ ಕಾಣಿಸ್ತಿದೆ. ಈಗ ನಾನು ಇದು ಮಾಡಿರೋದು ಬರೀ ಒಂದು ಫ್ರೇಮಾಗಿ ಮಾತ್ರ ಮಾಡ್ತೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ನನ್ನ ರೋಬೋಟಿಕ್ ಡೋರ್ ಆಗಿತ್ತು ಅಂತಂದರೆ ಇದನ್ನು ಪ್ರತಿಯೊಂದು ಫ್ರೇಮ್ ಬೈ ಫ್ರೇಮ್ ಈ ರೀತಿ ಆ್ಯನಿಮೇಟ್ ಮಾಡ್ಕೊಂಡು ಹೋಗಿ ತೊಗೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಏನು ಮಾಡ್ತೀನಿ, ನಾನು ಆ ಕಾರ್ನರ್ಸನ್ನು ನಾನು ಟ್ರ್ಯಾಕ್ ಮಾಡ್ತೀನಿ. ಟ್ರ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನನಗೆ ಈ ಪಾಯಿಂಟ್ ಎಲ್ಲೆಲ್ಲಿ ಮೂವ್ ಆಗುತ್ತೋ ಆ ಜಾಗಕ್ಕೆ ನಾನು ಇದನ್ನು ಲಿಂಕ್ ಮಾಡಿದ್ರೆ
ಆಟೋಮೆಟಿಕ್ ಆಗಿ ಈ ಪೊಸಿಷನ್ ನನ್ನ ಟ್ರ್ಯಾಕ್ ಪಾಯಿಂಟು ಎರಡಿಗೆ ಒಟ್ಟಿಗೆ ಮೂವ್ ಆಗುತ್ತೆ. ಒಟ್ಟಿಗೆ ಮೂವ್ ಆದಾಗ ಏನಾಗುತ್ತೆ, ನಾನು ರೋಬೋಟಿಕ್ ಪಾಯಿಂಟ್ಸನ್ನು ತೊಗೊಂಡು ಬರ್ಬೋದು. ಸೊ ಈ ರೀತಿಯಾದಂಥ ಪ್ರೋಸೆಸ್ನ ನಾವು ಸುಮಾರು ಕಡೆ ಈ ಅಪ್ಲಿಕೇಶನ್ಸ್ನ ಸುಮಾರು ಕಡೆ ನಾವು ಅಪ್ಲೈ ಮಾಡ್ತೀವಿ. ಸೊ ಈ ರೀತಿಯಾದಂಥ ಅಪ್ಲಿಕೇಶನ್ಸ್ಗೆ ನಮಗೆ 2D ಟ್ರ್ಯಾಕಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಟಾಪಿಕನ್ನು ನಾವು ಇವತ್ತು ಕಲಿಯೋದಕ್ಕೆ ಹೋಗ್ತೀವಿ. ವೀಕ್ಷಕರೇ, ಇದು ಕೇಳುವಷ್ಟು ಡಿಫಿಕಲ್ಟ್ ಆಗಿರಲ್ಲ, ಇದು ತುಂಬಾ ಈಸಿ ಆಗಿರುತ್ತೆ. ಬಟ್ ಏನಂತಂದರೆ ನಿಮಗೆ ಯಾವ ರೀತಿ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಕಲ್ತ್ಕೋಬೇಕಾಗತ್ತೆ. ಸೊ ಯೂಶಲಿ ಈ ಪಾಯಿಂಟ್ಸನ್ನ ನಾವು ಟ್ರ್ಯಾಕಿಂಗ್ ಪಾಯಿಂಟ್ಸ್ ಅಂತ ಕರಿತೀವಿ, ಇಲ್ಲ ಅಂತಂದರೆ ಕೆಲವೊಂದು ಸಲ ಫೀಚರ್ಸ್ ಅಂತ ಕರಿತೀವಿ. ಯೂಶಲಾಗಿ ಈ ಟ್ರ್ಯಾಕಿಂಗ್ ಪಾಯಿಂಟ್ ಸೆಲೆಕ್ಟ್ ಮಾಡಬೇಕಂತಂದರೆ ನಾವು 2 ಕಂಡೀಷನ್ಸ್ನ ಮೈಂಡಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದು, ಈ ಟ್ರ್ಯಾಕಿಂಗ್ ಪಾಯಿಂಟು ತನ್ನ ಸುತ್ತಮುತ್ತಲಿನ ಜಾಗಗಳಿಗೆ ಕಂಪೇರ್ ಮಾಡಿದಾಗ ಅದು ಹೈಲೈಟ್ ಆಗಿರಬೇಕು, ಕಾಂಟ್ರಾಸ್ಟಿ ಆಗಿರಬೇಕು. ಉದಾಹರಣೆಗೆ ಇಲ್ಲಿ ಈ ಪಾರಿವಾಳ ಏನಿದೆ ನೋಡಿ, ಈ ಸರೌಂಡಿಂಗ್ಸ್ ಜಾಗಕ್ಕೆ ಕಂಪೇರ್ ಮಾಡಿದ್ರೆ ಇದು ಹೈಲೈಟ್ ಆಗಿದೆ, ಕಾಂಟ್ರಾಸ್ಟಿ ಆಗಿದೆ. ಪ್ಲಸ್ ನಾನೀಗ ಬೇರೆ ಪಾಯಿಂಟ್ ತೊಗೊಳ್ತೀನಿ ಅಂತಂದರೆ, ಈಗ ಉದಾಹರಣೆಗೆ ನಾನೀಗ ಮೂವ್ ಆಗ್ತಾಯಿದ್ದೀನಿ ಅಂತಂದರೆ ಈ ಪೊಸಿಷನ್ ತೊಗೊಳ್ತೀನಿ ಅಂತಂದರೆ ಇದು ಈ ಪೊಸಿಷನ್ಗೆ ಅದು ಕಾಂಟ್ರಾಸ್ಟಿ ಆಗಿದೆ, ಹೈಲೈಟಿ ಆಗಿದೆ. ಮೇಕ್ ಶೋರ್ ನಾವು ಪಾಯಿಂಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅಡಗಿನ್ ಇಲ್ಲಿ ಬರ್ತೀನಿ ಅಂತಂದರೆ ಈ ಪೊಸಿಷನ್ಗೆ ಇದು ಈ ಡಾರ್ಕ್ ಪಾಯಿಂಟು ಹೈಲೈಟ್ ಆಗಿದೆ ನನಗೆ. ಸೊ ಈ ರೀತಿಯಾದಂಥ ಪೊಸಿಷನ್ಸ್ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಮೇಕ್ ಶೋರ್ ಅದೇ ರೀತಿಯಾದಂಥ ಪಾಯಿಂಟ್ಸು ನಮಗೆ ನಾವು ಸೆಲೆಕ್ಟ್ ಮಾಡುವಂಥ ಜಾಗದಲ್ಲಿ ಅಥವಾ ಸುತ್ತಮುತ್ತಲಿನ 10 to 20 ಪಿಕ್ಸಲ್ಸಲ್ಲಿ ಅದು ಕಂಡು ಬಂದರೆ ನಮ್ಮ ಪೊಸಿಷನ್ ಟ್ರ್ಯಾಕಿಂಗ್ ಪಾಯಿಂಟ್ ಏನಾಗುತ್ತೆ, ಅದು ಕನ್ಫ್ಯೂಷನ್ ಆಗುತ್ತೆ, ಅದು ಮೂವ್ ಆಗೋದಿಲ್ಲ. ಸೊ ಈ ರೀತಿಯಾದಂಥ ಕಂಡೀಷನ್ಸ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಟ್ರ್ಯಾಕಿಂಗ್ ಪಾಯಿಂಟ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ಮೊದಲನೇ ಕಂಡೀಷನ್ ಆಯಿತು ಅಂತಂದರೆ, ಎರಡನೇ ಕಂಡೀಷನ್ನು ನೀವು ಸರ್ಚ್ ಏರಿಯಾ ಮತ್ತು ಟ್ರ್ಯಾಕ್ ಏರಿಯಾ ಅನ್ನೋದು ಏನು ನಮಗೆ ಕಾಣ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೀಗ ಟ್ರ್ಯಾಕ್ ಅಂತ ಕೊಡ್ತೀನಿ, ಟೈಪ್ ಮಾಡಿ ಟ್ರ್ಯಾಕರ್ ಬರುತ್ತೆ. ಟ್ರ್ಯಾಕರ್ ಬಂದ ತಕ್ಷಣ ನನಗೆ ಫಸ್ಟ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಫಸ್ಟ್ ಪಾಯಿಂಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಈ ಸೆಂಟರ್ ಏನಿದೆ ಅಲ್ವಾ, ಚಿಕ್ಕ ಬಾಕ್ಸು, ಈ ಬಾಕ್ಸನ್ನು ನಾವು ಟ್ರ್ಯಾಕ್ ಏರಿಯಾ ಅಂತ ಕರಿತೀವಿ. ಟ್ರ್ಯಾಕ್ ಏರಿಯಾ ಯಾವತ್ತಿದ್ರೂ ನಮ್ಮ ಟ್ರ್ಯಾಕಿಂಗ್ ಪಾಯಿಂಟಿಗೆ ಅನುಗುಣವಾಗಿರಬೇಕು. ಉದಾಹರಣೆಗೆ ಈ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ನನ್ನ ಟ್ರ್ಯಾಕ್ ಏರಿಯಾ ಅದೇ ಸೈಜಲ್ಲಿ ಇತ್ತು ಅಂತಂದರೆ ನನಗೆ ಟ್ರ್ಯಾಕಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ನಾನು ಅಡ್ಜಸ್ಟ್ ಮಾಡ್ತಿದ್ದಂಗೆ ನೀವು ಇಲ್ಲಿ ನೋಡ್ಬೋದು, ನನ್ನ ಟ್ರ್ಯಾಕ್ ಏರಿಯಾ ಏನಿದೆ ಅಲ್ವಾ ಅದು ಅಷ್ಟಕ್ಕೆ ಮಾತ್ರ ಕಾಣಿಸ್ಬೇಕು. ಪ್ಲಸ್ ಈ ದೊಡ್ಡ ಬಾಕ್ಸ್ ಏನಿದೆ ಅಲ್ಲ ಅದನ್ನು ನಾವು ಸರ್ಚ್ ಏರಿಯಾ ಅಂತ ಕರಿತೀವಿ. ಸರ್ಚ್ ಏರಿಯಾನ ಅದಕ್ಕೆ ಅನುಗುಣವಾಗಿರಬೇಕು. ಸರ್ಚ್ ಏರಿಯಾ ಏನು ಕೆಲಸ ಮಾಡುತ್ತೆ ಅಂತಂದರೆ, ನನ್ನ ಪಾಯಿಂಟ್ನ ಸರ್ಚ್ ಮಾಡಿದ್ರೆ ಈ ಟ್ರ್ಯಾಕ್ ಏರಿಯಾ ಆ ಪಾಯಿಂಟನ್ನು ಟ್ರ್ಯಾಕ್ ಮಾಡುತ್ತೆ. ಇಲ್ಲಿ ನೋಡ್ತಿರೋ ಹಾಗೆ ನಾನು ಕರೆಕ್ಟಾಗಿ ಅರೌಂಡ್ 2083ನೇ ಫ್ರೇಮಲ್ಲಿ ಟ್ರ್ಯಾಕ್ ಪಾಯಿಂಟನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಟ್ರ್ಯಾಕ್ ಮಾಡ್ತೀವಿ, ಯಾವ ರೀತಿ ಇದು ಮಾಡ್ತೀವಿ ಅಂದರೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ವೀಕ್ಷಕರೇ ನಿಮಗೆ ಟ್ರ್ಯಾಕ್ ಮಾಡುವಂಥ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದ್ಸಲ ಬ್ರೀಫ್ ಮಾಡಬೇಕು ಅನ್ನೋದಾದರೆ, ಟ್ರ್ಯಾಕಿಂಗ್ ಅನ್ನೋದು ಯಾವ ರೀತಿ ಮಾಡ್ತೀವಿ ಅಂತಂದರೆ, ಒಂದು ಪಾಯಿಂಟು ಅಥವಾ ಆ ವಿಡಿಯೋದಲ್ಲಿ ಅಥವಾ ಆ ಇಮೇಜ್ ಸೀಕ್ವೆನ್ಸಲ್ಲಿ ಯಾವುದೇ ಆದಂಥ ಒಂದು ಕಾಂಟ್ರಾಸ್ಟ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಇನ್ ಈಚ್ ಆ್ಯಂಡ್ ಎವ್ರಿ ಫ್ರೇಮ್. ಇದಕ್ಕೆ ನಾವು ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಇದರದೇ ಆದಂಥ ಅಪ್ಲಿಕೇಶನ್ಸ್ ಅದರಲ್ಲಿ ನಮಗೆ ಬರುತ್ತೆ. ಸೊ ಈ ಪ್ರೋಸೆಸ್ ನಾವು 2D ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು ವೀಕ್ಷಕರೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ರೆಕಮೆಂಡ್ ಮಾಡಿ. ಯಾಕೆಂತಂದರೆ ಅವರಲ್ಲಿ ಕಲಿಯುವಂಥ ಆಸಕ್ತಿ ಇತ್ತು, ಬಟ್ ಆದರೆ ಕಲಿಯೋದಕ್ಕೆ ಚಾನ್ಸಸ್ ಸಿಗ್ತಾಯಿಲ್ಲ ಅಂತಂದರೆ ಅವರು ಬಿಡುವಾದಂಥ ಟೈಮಲ್ಲಿ ಈ ವಿಡಿಯೋಸ್ಗಳನ್ನ ನೋಡಿ ಕಲ್ತ್ಕೊಳ್ಬೋದು. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಹೆಲ್ಪ್ ಅಸ್ ಟು ಮೇಕ್ more and more videos. Thank you so much. Have a great day.